ಇನ್ನು ಈ ಸರ್ಕಾರಿ ಜಾಗದಲ್ಲಿ RSS ಚಟುವಟಿಕೆಗಳು ಇದಕ್ಕೆ ನೀವು ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಂಥ ರೀತಿ, ಅದಾದಮೇಲೆ ಆದಂಥ ಟೀಕೆ, ಬಂದಂಥ ಬೆದರಿಕೆಯ ಕರೆಗಳು, ಆ ಬೆದರಿಕೆಯ ಕರೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದು, ಆಮೇಲೆ ಮಾತಾಡಿದ್ದು, ಇದೆಲ್ಲದರ ಜೊತೆಗೆ ಇವತ್ತು ವೆರಿ ಇಂಪಾರ್ಟೆಂಟ್, ಇವತ್ತು ಸಂಪುಟ ಸಭೆ ಇದೆ. ಸಂಪುಟ ಸಭೆಯಲ್ಲಿ ಇವತ್ತೇನಾದರೂ ತೀರ್ಮಾನಕ್ಕೆ ಬರುತ್ತಾ ಸರ್ಕಾರ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ರಾಜ್ಯದಲ್ಲೀಗ RSS ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷ ಶುರುವಾಗಿದೆ. ಶಾಲಾ ಕಾಲೇಜುಗಳ ಆವರಣ, ಉದ್ಯಾನವನ, ಸರ್ಕಾರಿ ಮೈದಾನ, ಹಾಸ್ಟೆಲ್ ಕ್ಯಾಂಪಸ್ ಹೀಗೆ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆ ನಿರ್ಬಂಧಿಸಲು ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದಿರೋ ಪತ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಪ್ರಿಯಾಂಕ್ ಖರ್ಗೆ ಪತ್ರ ದೃಢೀಕರಿಸಿರೋ ಸಿಎಂ ಸಿದ್ದರಾಮಯ್ಯ RSSಗೆ ಅಂಕುಶ ಹಾಕಲು ತಮಿಳುನಾಡು ಮಾದರಿ ಪರಿಶೀಲನೆಗೆ ಸೂಚಿಸಿದ್ದಾರೆ. ಇನ್ನು RSS ಬೆಂಬಲಕ್ಕೆ ನಿಂತಿರೋ ಬಿಜೆಪಿ ನಾಯಕರು ತಾಕತ್ತಿದ್ರೆ ನಿಷೇಧ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬರ್ತಿರೋ ವಿಚಾರ ಸದ್ದು ಮಾಡ್ತಿದೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗೆ ಬೀಳುತ್ತಾ ಅಂಕುಶ. ಸಿಎಂ ಕರೆದಿರೋ ಇವತ್ತಿನ ಕ್ಯಾಬಿನೆಟ್ ಸಭೆಯತ್ತ ರಾಜ್ಯದ ಚಿತ್ತ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯುತ್ತಿದೆ. 100 ವರ್ಷ ಪೂರೈಸಿದ ಸಂಭ್ರಮದಲ್ಲಿರೋ RSSಗೆ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಶಾಕ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಸ್ಥಳಗಳಲ್ಲಿ ಸಂಘ ಪರಿವಾರದ ಚಟುವಟಿಕೆಗೆ ನಿರ್ಬಂಧ ಹೇರಲು ಗಂಭೀರ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಹೀಗಾಗಿ ಇವತ್ತಿನ ಸಂಪುಟ ಸಭೆ ಭಾರಿ ಮಹತ್ವ ಪಡ್ಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ನಿಂತ ಸಿಎಂ ಮತ್ತು ಸಚಿವರು. ಪ್ರಿಯಾಂಕ್ ಖರ್ಗೆ ತಮಗೆ ಬೆದರಿಕೆ ಕರೆಗಳು ಬರ್ತಿವೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಸಚಿವರೆಲ್ಲ ಖರ್ಗೆ ಪುತ್ರನ ಬೆಂಬಲಕ್ಕೆ ನಿಂತಿದ್ದಾರೆ. ನೆನೆ ಮೈಸೂರಿನಲ್ಲಿ ನಡೆದ ಬೌದ್ಧ ಸಮ್ಮೇಳನದಲ್ಲೂ ಈ ವಿಚಾರ ಪ್ರತಿಧ್ವನಿಸಿದೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಜಾತಿ ವ್ಯವಸ್ಥೆ ಬದಲಾಗಬಾರದು ಅಂತ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಿವೆ, ಮನುವಾದಿಗಳು ಕೆಲಸ ಮಾಡ್ತಿದ್ದಾರೆ, ಬದಲಾವಣೆ ಮಾಡಲು ಪ್ರಯತ್ನಿಸುವವರಿಗೆಲ್ಲ ಬೆದರಿಕೆ ಬರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಸಚಿವ ಮಹದೇವಪ್ಪ ಶ್ರೇಣೀಕೃತ ಸಮಾಜವನ್ನ ಜೀವಂತವಾಗಿಡೋದು RSS ಉದ್ದೇಶ ಅಂತ ಟೀಕಿಸಿದ್ರು. ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ದಾರೆ? ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಸಭೆಗಳನ್ನ ಮಾಡಬಾರದು ಅಂತ ನಂಗೊಂದು ಪತ್ರ ಬರೆದಿದೆ. ನಾನು ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ತಮಿಳುನಾಡು ಸರ್ಕಾರ ಏನ್ ಮಾಡಿದೆ ಅನ್ನತಕ್ಕಂಥದ್ರ ರಿಪೋರ್ಟ್ ಅನ್ನ ಕೇಳಿದ್ದೀನಿ ಚೀಫ್ ಸೆಕ್ರೆಟರಿ ಮೂಲಕ. ಅದಕ್ಕೆ ಅವರಿಗೆ ಬೆದರಿಕೆಗಳು. ಹೆಂಗೆ ನಮ್ಮ ವ್ಯವಸ್ಥೆನಲ್ಲಿ ನಾವು ಈ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಕೂಡ ಇಂಥದೇ ಬರ್ತದೆ. ಇನ್ನೊಂದೆಡೆ ಪ್ರಿಯಾಂಕ್ ಖರ್ಗೆ ಬೆದರಿಕೆಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳಿರೋ ಸಚಿವ ಸಂತೋಷ್ ಲಾಡ್, ನಿಮ್ಮ ಜೊತೆ ಕಾಂಗ್ರೆಸ್, ಮುಸ್ಲಿಂ, ಸಿಖ್ಖರು, ಒರಿಜಿನಲ್ ಹಿಂದೂಗಳು ಜೊತೆಗಿದ್ದೀವಿ ಅಂದಿದ್ದಾರೆ. ಹೆದರಂಗಿಲ್ಲ. ಇಡೀ ಪ್ರಿಯಾಂಕಾ ಖರ್ಗೆ ಅವರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಇದೆ. ಎಲ್ಲ ಒರಿಜಿನಲ್ ಹಿಂದೂಗಳು, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಒರಿಜಿನಲ್ ಹಿಂದೂಗಳು ಅವ್ರ ಜೊತೆಗಿದ್ದೀವಿ. ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು, ಈ ಥರ ಬೆದರಿಕೆ ಆಗ್ತಕ್ಕಂಥದ್ದು ಮಾಡೋದು ಅದ್ರಾಗ ಅರ್ಥನೇ ಇಲ್ಲ. ತಾಕತ್ತಿದ್ರೆ RSS ನಿರ್ಬಂಧಿಸಿ ಅಂತ ಬಿಜೆಪಿ ನಾಯಕರು ಸವಾಲ್ ಹಾಕಿದ್ದಾರೆ. ತಮಿಳುನಾಡು ಮಾದರಿ ಪರಿಶೀಲಿಸಿದೀವಿ ಅಂತ ಸಿಎಂ ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ಹೊರಬೀಳುತ್ತೋ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇವರಿಗೆ ಗೊತ್ತಿದೆ ನಾವು ಏನು ಸಾಹಸ ಮಾಡಲಿಕ್ಕೆ ಹೊರಟಿದ್ದೀವಿ, ಏನಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ಹಿಂದಿನ ಸರ್ಕಾರಗಳು ಏನು ಪ್ರಯತ್ನ ಪಟ್ಟರೂ ಕೂಡ ಯಾವುದೂ ಕೂಡ ಫಲ ಕಂಡಿಲ್ಲ, ಅದು ಕೂಡ ಗೊತ್ತಿರುವಂಥ ಸಂಗತಿ. ಯಾವುದನ್ನು ಇವರು ತಮಿಳುನಾಡು ಮಾಡೆಲ್ ಅಂತಾರಲ್ಲ, ಅದೇ ತಮಿಳುನಾಡು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ಬಂಧ ಹಾಕ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ಕಾರ್ಯಕ್ರಮಕ್ಕೆ ಅವಕಾಶ ಕೊಡದಿದ್ದಂಥ ಸಂದರ್ಭದಲ್ಲಿ ಅದೇ ಮದ್ರಾಸ್ ಹೈಕೋರ್ಟ್ ಅವಕಾಶ ಕೊಡಿ ಅಂತ ಹೇಳಿತ್ತು. ಅದನ್ನು ಕೂಡ ಗಮನಿಸಬೇಕು. ಮತ್ತು ಮೇಲಿನ ಕೋರ್ಟಿಗೆ ಹೋದಾಗಲೂ ಕೂಡ ಅಲ್ಲಿ ಫೇಲ್ ಆಗಿತ್ತು ಸಂಗತಿ. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇಂಥ ಸಂದರ್ಭದಲ್ಲಿ ಇವತ್ತು ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗ್, ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಸರ್ಕಾರ ಯಾವ ನಿರ್ಧಾರಕ್ಕೆ ಬರಬಹುದು ಸುನಿಲ್?
ಖಂಡಿತ ರಂಗನಾಥ್, ಈಗಾಗಲೇ RSS ಚಟುವಟಿಕೆಗಳನ್ನ ರಾಜ್ಯದಲ್ಲಿ ನಿರ್ಬಂಧ ವಿಚಾರವಾಗಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಸಂಘರ್ಷ ಜಟಾಪಟಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನಡೀತಾ ಇದೆ. ಅದಕ್ಕೆ ಪೂರಕವಾದಂತೆ ಇವತ್ತು ಸಚಿವ ಸಂಪುಟ ಸಭೆ ಕೂಡ ಇದೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ RSS ಚಟುವಟಿಕೆಗಳ ನಿರ್ಬಂಧದ ವಿಚಾರ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಒಂದಷ್ಟು ಅನೌಪಚಾರಿಕ ಚರ್ಚೆ ಇವತ್ತಿನ ಸಚಿವ ಸಂಪುಟದಲ್ಲಿ ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದೊಂದು ಚಟುವಟಿಕೆಗಳಿಗೆ ನಾವು ಕಾನೂನಾತ್ಮಕವಾಗಿ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯಾಗಿ ನಾವು ಒಂದು ನಿರ್ಬಂಧವನ್ನು ಹೇರಬೇಕು ಅನ್ನೋ ಒಂದು ವಿಚಾರವಾಗಿ ಚರ್ಚೆ ಕೂಡ ನಡೆಯುತ್ತೆ. ಒಂದು ಕಡೆ ಈಗಾಗಲೇ ಸಚಿವರ ಒಂದಷ್ಟು ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆದರೆ ಸಚಿವರಿಂದ ಭಿನ್ನ ಅಭಿಪ್ರಾಯಗಳು ಬರುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಈ ವಿಚಾರವನ್ನು ನಾವು ಯಾಕೆ ಇದನ್ನ ತೆಗೆದುಕೊಂಡು ಹೋಗಬೇಕು, ನಿರ್ಬಂಧದ ವಿಚಾರವನ್ನು ನಾವು ಯಾಕೆ ದೊಡ್ಡದಾಗಿ ಮಾಡಬೇಕು, ಇದರಿಂದ ಸರ್ಕಾರಕ್ಕೂ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗ್ತಿದೆ ಅನ್ನೋ ಒಂದು ಅರಿವು ಕೂಡ ಒಂದಷ್ಟು ಸಚಿವರಲ್ಲೂ ಕೂಡ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮಾದರಿ ಆಗ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಂದಷ್ಟು ನಿರ್ಬಂಧಗಳ ವಿಚಾರವಿದೆ, ಆ ಒಂದು ಚಟುವಟಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳ ವಿಚಾರವನ್ನು ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಪ್ರಮುಖವಾಗಿ ನೇರವಾಗಿ ಅವರಿಗೆ ನಿರ್ಬಂಧವನ್ನು ಹೇರ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಒಂದಷ್ಟು ಚಟುವಟಿಕೆಗಳು ಸಾರ್ವಜನಿಕ ಆಗ್ಬೋದು, ಶಾಲೆಗಳಲ್ಲಾಗ್ಬೋದು ಮತ್ತೆ ಈ ಒಂದು ವಸತಿ ಶಾಲೆಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳಿಂದ RSS ನ ಚಟುವಟಿಕೆಗಳು, ಇದಕ್ಕೆ ಯಾವ ರೀತಿಯಾಗಿ ನಾವು ಕಾನೂನು ಅಡಿಯಲ್ಲಿ ಒಂದು ನಿರ್ಬಂಧವನ್ನು ಹೇರಬೇಕು ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರದಲ್ಲಿ ಇವತ್ತಿನ ಸಂಪುಟದಲ್ಲಿ ಮಹತ್ವದ ಒಂದು ಚರ್ಚೆ ಕೂಡ ನಡೆಯುತ್ತೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಸಾಕಷ್ಟು ಮಹತ್ವದ ನಿರ್ಧಾರ ಮತ್ತೆ RSS ಚಟುವಟಿಕೆ ನಿರ್ಬಂಧ ಬೀಳುವ ಒಂದಷ್ಟು ಸಾಧ್ಯತೆಗಳು ದಟ್ಟವಾಗಿ ಇರುವಂತದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.